ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಕಾಸರಗೋಡು ಶಾಲೆಯ ದಂತಕಥೆ ರೂಪಕ ಎಲ್ಲರ ಕಣ್ಮನ ಸೆಳೆದಿದೆ. ದಾವಣಗೆರೆ ಜಿಲ್ಲಾಡಳಿತ ಆಯೋಜಿಸಿರತಕ್ಕಂಥ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನಿಜಲಿಂಗಪ್ಪ ಬಡಾವಣೆಯ ಗುರುಕುಲ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿರತಕ್ಕಂಥ ನೃತ್ಯ ರೂಪಕವು ಎಲ್ಲರ ಗಮನ ಸೆಳೆದು ಪ್ರಥಮ ಸ್ಥಾನ ಗಳಿಸಿ ಸತತ 3ನೇ ವರ್ಷ ಹ್ಯಾಟ್ರಿಕ್ ವಿಜಯ ಸಾಧಿಸಿದೆ. ಶಿಕ್ಷಣ ಮತ್ತು ಶಾಲೆಗಳ ಜೀವಂತಿಕೆಯ ಸಂದೇಶವನ್ನು ಸಾರತಕ್ಕಂಥ ಈ ರೂಪಕವು ಕೇರಳದ ಕಾಸರಗೋಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ನೈಜ ಕಥೆಯನ್ನು ಆಧರಿಸಿದೆ. ಕನ್ನಡ ಮಾಧ್ಯಮ ಶಾಲೆಯನ್ನು ಮುಚ್ಚಿಸುವ ಪ್ರಯತ್ನ ನಡೆದಾಗ ಪಣಿಕರ್ ಅನ್ನುವಂತಹ ಸರ್ಕಾರಿ ಅಧಿಕಾರಿಯೊಬ್ಬರು ಕನ್ನಡ ಪ್ರೇಮಿಗಳು, ವಿದ್ಯಾರ್ಥಿಗಳು ಮತ್ತು ಜನರ ಸಹಕಾರದೊಂದಿಗೆ ಹೋರಾಡಿ ಶಾಲೆಯನ್ನು ಉಳಿಸಿದ ದಂತಕಥೆಯನ್ನು ಈ ರೂಪಕವು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದೆ. ವಿದ್ಯಾರ್ಥಿಗಳ ಈ ಮನಮೋಹಕ ನೃತ್ಯ ರೂಪಕಕ್ಕೆ ಮತ್ತು ಕನ್ನಡ ಉಳಿಸು ಹೋರಾಟಕ್ಕೆ ಸಂದೇಶ ಸಾರಿದ್ದಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತ ಆಗಿದೆ.